ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ಕಡೆಯಿಂದ ಬಿಗ್ ಹಾಯ್. ಏನಪ್ಪ ಹೊಸ ವಿಷಯ, ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಕಂಟೆಸ್ಟೆಂಟ್ ಆದಂತಹ ನಮ್ಮ ರಕ್ಷಿತಾ ಮತ್ತು ರಘು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಒಳ್ಳೆ ಆಯಿತಾ ಟ್ರೆಂಡ್ ಆಗ್ತಾ ಇದ್ದಾರೆ, ಅವಾಗ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಅದು ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ತುಂಬಾ ಟ್ರೆಂಡ್ ಆಗ್ತಾ ಇದೆ. ಯಾಕೆಂದರೆ ತುಂಬ ಜನ ಅಂದ್ಕೊಂಡಿರ್ಬೋದು ರಕ್ಷಿತನಿಗೆ ಆಯಿತಾ ಏನು ಬರ್ತವೆ, ಆಯಿತಾ ಏನು ಪ್ರಾಜೆಕ್ಟ್ಗಳು ಬರ್ತವೆ ಅಂತ. ರಕ್ಷಿತನಿಗೆ ಪ್ರಾಜೆಕ್ಟ್ ಬರಲಿ ಬರದೇ ಇರಲಿ, ಬಟ್ ರಕ್ಷಿತನ ಕಂಟೆಂಟ್ ನೋಡೋಕ್ಕೆ ಫ್ಯಾನ್ಸ್ಗಳು ಕಾಯ್ತಾ ಇರ್ತಾರೆ ಆಯಿತಾ. ರಾಘವೇಂದ್ರ ಅವರ ಜೊತೆಗೆ ರಕ್ಷಿತ ಮಾಡಿದಂತಹ ಅಷ್ಟು ರೀಲ್ಸ್ಗಳು ಕೂಡ ಮಿಲಿಯನ್ ಗಟ್ಟಲೆ ಹೋಗ್ತಾ ಇದೆ. ಒಂದು ರೀಲು ಅಂತೂ 27 ಮಿಲಿಯನ್ ಏನೋ ಹೋಗಿದೆ ಒಂದು ರೀಲು. ಆಮೇಲೆ ಈ ವೀಕು ಏನು ರಘು ಅವರು ನಮ್ಮ ರಕ್ಷಿತ್ ಅವರ ಊರಾದಂತಹ ಅಜ್ಜಿಯ ಊರಾದಂತಹ ಉಡುಪಿಗೆ ಹೋಗಿದ್ದಾರೆ. ಉಡುಪಿಯಲ್ಲಿ ರಕ್ಷಿತಾ ಮತ್ತು ನಮ್ಮ ರಘು ಅವರ ಒಂದು ಎಂತ ಹೇಳ್ತಾರಲ್ಲ ಆ ಒಂದು ಬಿಂದಾಸ್ ವಿಡಿಯೋಗಳು ಯೂಟ್ಯೂಬಲ್ಲಿ ಬರ್ತಾ ಇದೆ. ನಮ್ಮ ರಘು ಅವರ ಯೂಟ್ಯೂಬ್ ಚಾನಲ್ ಕೂಡ ಹೋಗಿ ನೋಡಿ, ಅದೇ ರೀತಿ ರಕ್ಷಿತಾ ಅವರ ಯೂಟ್ಯೂಬ್ ಚಾನಲ್ ಕೂಡ ಹೋಗಿ. ನಮ್ಮ ರಘು ಮತ್ತು ರಕ್ಷಿತಾ ಉಡುಪಿಯ ಮೀನು ಮಾರ್ಕೆಟಿನಲ್ಲಿ ಅಂದರೆ ಆ ಬಂದರ್ ಅಂತಾರಲ್ಲ ಅಲ್ಲಿ ಹೋಗಿ ಎಲ್ಲರ ಜೊತೆ ಮಾತಾಡಿದ್ದು, ಆ ವಿಡಿಯೋ ಮಾಡಿದ್ದು ಅದೆಲ್ಲ ತುಂಬಾ ನನಗೆ ಇಷ್ಟ ಆಯಿತು. ಅದೇ ರೀತಿ ಏಡಿ ಹಿಡ್ದಿದ್ದು ಅದೆಲ್ಲ ತುಂಬಾ ನನಗೆ ಖುಷಿ ಕೊಡ್ತು. ಅದರ ಜೊತೆಗೆ ನಾನು ಕೆಲವೊಂದು ವಿಷಯನ ನಿಮಗೆ ಹೇಳ್ತೀನಿ ನೋಡಿ, ತುಂಬಾ ಸ್ವೀಟ್ ಬರ್ತಾ ಇದೆ, ನಾನು ಅಷ್ಟು ನೀರಿಳಿತಾ ಇದೆ. ಕಾರಣ ಏನು ಅಂತಂದರೆ ನಾನು ಈಗ ರಜಾ ಅಲ್ವಾ, ವಿಲೇಜಲ್ಲಿದ್ದೀನಿ. ವಿಲೇಜಲ್ಲಿ ನಿಮಗೆ ಗೊತ್ತಲ್ವ ತುಂಬಾ ಸೆಕೆ ಆಗ್ತಾಯಿದೆ. ಸೆಕೆ ಅಂತಂದರೆ ಹಂಗೆ ಇಳಿತಾ ಇದೆ ನೀರೆಲ್ಲ. ರಕ್ಷಿತಾ ಮನೆಗೆ ನಮ್ಮ ರಘು ಅವರು ವಿಸಿಟ್ ಮಾಡಿದ್ದಾರೆ. ನಿಜವಾಗ್ಲೂ ರಘು ಮತ್ತು ರಕ್ಷಿತರ ಬಾಂಧವ್ಯ ಅವರು ಬಿಗ್ ಬಾಸ್ ಮನೆಯಲ್ಲೇ ಅಂದ್ಕೊಂಡಿದ್ರು. ಅಂದರೆ ನಾನು ನಿಮ್ಮ ಮನೆಗೆ ಬರ್ತೀನಿ, ನಾನು ಬಂದು ನಿನ್ನೊಟ್ಟಿಗೆ ಅಡುಗೆ ಮಾಡ್ತೀನಿ ಅಂತೆಲ್ಲ ಹೇಳಿದರು ರಘು ಅವರು. ಈಗ ನಮ್ಮ ರಕ್ಷಿತಾ ಅವರು ಅವ್ರದ್ದೇ ಆದಂತಹ ಅವ್ರ ಅಜ್ಜಿ ಮನೆ ಇದೆಯಲ್ಲ, ಅಲ್ಲಿ ಒಂದು ಪುಟ್ಟ ಅಡುಗೆ ಮನೆ, ಅಂದರೆ ಹಳ್ಳಿ ಸೊಗಡಿನ ಒಂದು ಅಡುಗೆ ಮನೆಯನ್ನು, ಒಂದು ಪಾಕಶಾಲೆಯನ್ನು ನಿರ್ಮಿಸಿದ್ದಾರೆ. ಅದರ ಹೆಸರು ಬಂದುಬಿಟ್ಟು ಪಟಾಕಿ ಕಿಚನ್. ಪಟಾಕಿ ರಕ್ಷಿತನ ಮನೆಯಲ್ಲಿ ನಿಜವಾಗ್ಲೂ ಕೂಡ ಈ ಪಟಾಕಿ ಕಿಚನ್ ಅನ್ನೋ ಒಂದು ಪಾಕಶಾಲೆನ ಓಪನ್ ಮಾಡೋಕ್ಕೆ ಹೋಗಿದ್ಯಾರು ಅಂದರೆ ನಮ್ಮ ರಘು ಅವರು ಆ ಪಾಕಶಾಲೆನ ಓಪನ್ ಮಾಡಿದ್ರು. ನನಗೆ ಆ ವಿಡಿಯೋ ನೋಡಿ ಆ ಪಾಕಶಾಲೆ ಅಂದರೆ ಆ ಕಿಚನನ್ನು ನೋಡಿದಾಗ ಹಳ್ಳಿ ಸೊಗಡಿತ್ತು. ತುಂಬ ಸಿಂಪಲ್ಲಾಗಿ ನೋಡೋಕ್ಕೆ ಓಲೆ ಆಯಿತಾ, ಸಿಂಪಲ್ಲಾಗಿ ಮಾಡಿದ್ದಾರೆ ರಕ್ಷಿತಾ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ರಕ್ಷಿತನ ಕಂಟೆಂಟ್ಗಳು ತುಂಬಾ ವಿಭಿನ್ನವಾಗಿರುತ್ತೆ ಅಂತ ಗೊತ್ತಾಗ್ತಿದೆ. ಮತ್ತು ರಘು ಅವ್ರ ಜೊತೆ ರಕ್ಷಿತಾ ನಡ್ಕಣ ರೀತಿ ಇರ್ಬೋದು, ಮತ್ತು ರಘು ಅವ್ರಿಗೆ ಕೊಡೋ ರೆಸ್ಪೆಕ್ಟ್ ಇರ್ಬೋದು, ಮತ್ತು ರಘು ಮತ್ತು ರಕ್ಷಿತನ ಬಾಂಧವ್ಯ ಇದೆಯಲ್ಲ ಅದು ಆನೆಸ್ಟ್ ಆಗಿದೆ. ಅವರೇನು ರಘು ಅವರು ತಂಗಿ ಅಂದರೆ ನನಗೆ ರಕ್ಷಿತ ನೋಡಿದ್ರೆ ನನ್ನ ತಂಗಿ ಫೀಲ್ ಆಗುತ್ತೆ. ಸೆಲ್ಫ್ಲೆಸ್ ಅಂದರೆ ಅವಳ ಪ್ರೀತಿ, ಅವಳ ಒಂದು ಕೇರಿಂಗ್ ಇದೆಯಲ್ಲ ಅದು ಸೆಲ್ಫ್ಲೆಸ್. ಅವಳು ಯಾವುದೇ ಥರದ ಆಯಿತಾ ಒಬ್ಬರಿಂದ ಏನೋ ಉಪಯೋಗ ಆಗುತ್ತೆ, ಅವ್ರ ಜೊತೆ ಚೆನ್ನಾಗಿರಬೇಕು ನಮ್ಮ ಮನಸ್ತತ್ವ ರಕ್ಷಿತಂದಲ್ಲ. ಒಂಥರ ಏನನ್ನೂ ಎಕ್ಸ್ಪೆಕ್ಟ್ ಮಾಡ್ದೇ ಬೇರೆಯವರಿಗೆ ಎಲ್ಪ್ ಮಾಡುವಂಥ ಗುಣ ಇರೋದು ಅದು ರಕ್ಷಿತನಿಗೆ. ಹಾಗಾಗಿ ರಕ್ಷಿತನ ನಾನು ಸಿಸ್ಟರ್ ಅಂತ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂತ ನಮ್ಮ ರಘು ಅವರು ಹೇಳಿದ್ದಾರೆ. ಯಾಕೆಂದರೆ ತುಂಬ ಜನ ಏನು ಗೊತ್ತಾ, ಬಿಗ್ ಬಾಸ್ ಮನೇಲಿ ಇರತ್ತಿಗೆ ಹೇಳೋರು ರಕ್ಷಿತನ ಜೊತೆ ಆಯಿತಾ ಯಾರಿದ್ರೂ ಕೂಡ ಆಯಿತಾ ಹೊರ್ಗೋಗ್ತಾರೆ ಅಂತ. ಆ್ಯಕ್ಚುಲಾಗಿ ನೋಡಬೇಕು ಅಂತಂದರೆ ರಕ್ಷಿತನ ಒಟ್ಟಿಗೆ ಜೆನ್ಯೂನ್ನಾಗಿ ಇದ್ದಂಥವ್ರು ಯಾರೂ ಕೂಡ ಹೋಗಲಿಲ್ಲ ಆಯಿತಾ. ಅದು ರಘು ಅಣ್ಣ ಜೆನ್ಯೂನ್ನಾಗಿದ್ದರು, ಅವರು ಹೋಗಲಿಲ್ಲ, ಸರಿಯಾಗಿ ಕೊನೆ ತನಕನೂ ಇದ್ದರು. ಅಲ್ಲಿ ಹೆಂಗಾಯಿತು ಅಂತಂದರೆ ಆಯಿತಾ, ಈಗ ಮಾಳು ಹೋಗಿದ್ದು ಕೂಡ ಅದು ರಕ್ಷಿತನಿಂದೇ ಅಲ್ಲ, ಕಂಟೆಂಟಿನ ಕೊರತೆ ಅಂತಂದರೆ ಬಿಗ್ ಬಾಸಿಗೆ ಏನು ಬೇಕು ಹೇಳಿ ಆಯಿತಾ, ಕೊರತೆನೇ ಬೇಕು ಆಯಿತಾ. ಹೇಳೋರು 1000 ಹೇಳ್ಬೋದು, ಬಟ್ ನನಗೆ ಅನಿಸಿರೋ ಪ್ರಕಾರವಾಗಿ ಕಂಟೆಂಟಿನ ಕೊರತೆಯಿಂದಾಗಿ ಮಾಡೋರೋಗಿದೆ. ಯಾಕಂದರೆ ತುಂಬ ಸೈಲೆಂಟ್ ಆಗಿದ್ದರು. ಅವ್ರ ಫ್ಯಾಮಿಲಿ ಬರೋ ತನಕ ಬಿಗ್ ಬಾಸ್ ಇಟ್ಕೊಂಡ್ರು, ಫ್ಯಾಮಿಲಿ ಬಂದಮೇಲೆ ಕಳಿಸಿದ್ರು. ಅದಕ್ಕೂ ರಕ್ಷಿತನಿಗೂ ಯಾವುದೇ ಸಂಬಂಧ ಇಲ್ಲ. ಬಟ್ ರಕ್ಷಿತನ ಜೊತೆ ರಘು ಅವರು ಒಂದು ಒಳ್ಳೆ ಬಾಂಧವ್ಯನ ಹೊಂದಿದ್ರು. ಅಂದರೆ ಡೇ ಒನ್ನಿಂದ ಅವ್ರು ಯಾವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ, ಆವಾಗಿಂದನೂ ಕೂಡ ರಕ್ಷಿತನ ಜೊತೆ ಒಂದು ಜೆನ್ಯೂನ್ ಫ್ರೆಂಡ್ಶಿಪ್ ಹೊಂದಿದ್ದು ಆಯಿತಾ. ಜೆನ್ಯೂನ್ ಫ್ರೆಂಡ್ಶಿಪ್ ಲಾಸ್ಟ್ ತನಕನೂ ಅದು ಹಂಗೆ ಇದ್ದರು. ಹೊರಗಡೆ ಬಂದ ಮೇಲೂ ಕೂಡ ಅದೇ ರೀತಿ ಮೇಂಟೈನ್ ಮಾಡ್ತಾ ಇದ್ದಾರೆ. ರಕ್ಷಿತಾ ಹೆಂಗೆ ಅಂತಂದರೆ ಒಬ್ರಿಗೋಸ್ಕರ ನಿಂತಲು ಅಂದರೆ ಅವ್ರಿಗೋಸ್ಕರ ಖಂಡಿತವಾಗಿ ನಿಲ್ತಾಳೆ.
ಅಂದರೆ ಅವಳೊಂಥರ ಹೆಂಗೆ ಅಂದರೆ ಈ ಎಲ್ಪಿಂಗ್ ನೇಚರ್ ಅನ್ನೋದು ರಕ್ಷಿತನಿಗೆ ಹೆಂಗೆ ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡ್ದೇ ಎಲ್ಪಿಂಗ್ ನೇಚರ್ ಇದೆ. ಈಗ ರಘು ಅಣ್ಣನಿಗೆ ಅವಳು ಆಯಿತಾ ತಂಗಿ ಅನ್ನೋದ್ರ ಒಟ್ಟಿಗೆ ಆಯಿತಾ ಅವಳು ಎಷ್ಟೋ ವಿಷಯಗಳನ್ನ ರಘು ಅವರಿಗೇ ಕಲಿಸಿಕೊಡ್ತಾ ಇದ್ದಾಳೆ ಯೂಟ್ಯೂಬಲ್ಲಿ ನಿಜವಾಗ್ಲೂ. ಅದೇ ರೀತಿ ಯೂಟ್ಯೂಬಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡೋ ರೀತಿ ಇದೆಯಲ್ವ ರಕ್ಷಿತಾ, ಅದಂತೂ ಕೂಡ ತುಂಬಾ ಸೂಪರ್ ಆಗಿದೆ. ಇವಾಗ ರಘು ಅವರೇನು ಉಡುಪಿಗೆ ಹೋಗಿದ್ದಾರೆ, ಉಡುಪಿಗೆ ಹೋಗಿ ಅವರ ಪಟಾಕಿ ಕಿಚನನ್ನು ಓಪನ್ ಮಾಡಿದ್ದಿರ್ಬೋದು, ಅಲ್ಲಿ ಅವ್ರ ಜೊತೆ ಅಂದರೆ ರಕ್ಷಿತನ ಜೊತೆ ಟೈಮ್ ಕಳೀತಾ ಇರೋದಿರ್ಬೋದು, ಆ ಒಂದು ಅಂದರೆ ಆ ಒಂದು ರಕ್ಷಿತನ ಆ ಪ್ರೀತಿನ ನಿಜವಾಗ್ಲೂ ರಘು ಅಣ್ಣ ಸವಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನೋಡಿ, ನಾನು ಅದೇ ಹೇಳೋದು, ನೀವು ಏನು ಬೇಕಾದರೂ ತಿಳ್ಕೊಳ್ಳಿ, ನನ್ನ ಎಕ್ಸ್ಪೀರಿಯೆನ್ಸಿಗೆ ನಾನೊಂದು ಮಾತು ಹೇಳ್ತೀನಿ, ಯಾರು ಹೆಂಗೆ ಅಂದ್ಕೊಳ್ತಿರೋ ಗೊತ್ತಿಲ್ಲ, ಯಾವುದೂ ಅಷ್ಟೇ ದಯವಿಟ್ಟು ಯಾವುದರಿಂದನೂ ಕೂಡ ನೀವು ಹೋಗೋಕ್ಕೆ ಹೋಗಬೇಡಿ. ಅದು ಯಾರು ಬೇಕಾದರೂ ಆಗಿರಲಿ, ಯಾವುದರಿಂದನೂ ಕೂಡ ಫೋರ್ಸೇಬಲಿಯಾಗಿ ಹೋಗೋಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಬಂತ ಅದು ಖಂಡಿತವಾಗ್ಲೂ ಅದನ್ನು ಆಯಿತಾ ಹೆಂಗೆ ಅಂದರೆ ಓಪನ್ ಹಾರ್ಟಿಂದ ರಿಸೀವ್ ಮಾಡ್ಕೊಳ್ಳಿ. ಅದು ಯಾವುದೇ ಸಂಬಂಧ ಆಗಲಿ, ಅದು ಫ್ರೆಂಡ್ಶಿಪ್ ಆಗಲಿ, ಲವ್ ಆಗಲಿ ಆಯಿತಾ, ಅದು ಯಾವುದೇ ಒಂದು ರಿಲೇಷನ್ಶಿಪ್ ಆಗಲಿ ಆಯಿತಾ, ಅದನ್ನು ಬರಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಅದು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದೆ, ನಿಮ್ಮನ್ನು ದೂರ ಇಡೋಕ್ಕೆ ನೋಡ್ತಿದೆ ಅಂದರೆ ಅಂಥದ್ದನ್ನು ಕಟ್ ಮಾಡೋದಲ್ಲ ಆಯಿತಾ, ಡಿಲೀಟೇ ಮಾಡಿಬಿಡಿ. ಡಿಲೀಟ್ ನಿಮ್ಮ ಲೈಫಿಂದ, ನಿಮ್ಮ ಫೋನಿಂದ, ನಿಮ್ಮ ಮೈಂಡಿಂದ, ನಿಮ್ಮ ಮನಸ್ಸಿಂದ ಡಿಲೀಟೇ ಮಾಡಿಬಿಡಿ. ಅದು ನಿಜವಾಗಲೂ ಕೂಡ ನಿಮ್ಮ ಕೆರಿಯರಲ್ಲಿ ನಿಮಗೆ ಮುಂದೆ ಹೋಗೋಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ. ಮತ್ತು ಲೈಫಲ್ಲಿ ನೀವು ಆಯಿತಾ ಈ ಥರ ಆಗದೆ ಇರೋಕ್ಕೆ ಒಂದದು ನಿಮಗೆ ಆಯಿತಾ ಒಂದು ದಾರಿ ತೋರಿಸುತ್ತೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಯಾವುದೂ ಅಷ್ಟೇ ಆಯಿತಾ, ನನಗೆ ಆಯಿತಾ ಇದು ಯಾಕೆ ಹೇಳಬೇಕು ಅನಿಸುತ್ತೆ ಅನ್ಕೊಳ್ತೀನಿ ಅಂತಂದರೆ, ನೋಡಿ ರಕ್ಷಿತಾ ಅಂತ ಹುಡುಗಿ, ಇಷ್ಟು ಮೆಚುರಿಟಿ ಇಟ್ಕೊಂಡಿರೋ ಹುಡುಗಿ ಆಯಿತಾ, ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣವೇ ಅವಳ ಒಂದು ಕೆರಿಯರ್ನ ನೋಡಿ ಮುಂದೆ ಹೋಗ್ತಿದ್ದಾಳೆ ಅಂತಂದರೆ, ಅವಳು ನಿನ್ನ ಎಷ್ಟು ಗಟ್ಟಿಗಿತ್ತಿ, ಅವಳು ಎಷ್ಟು ಸ್ಟ್ರಾಂಗ್ ಹುಡುಗಿ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಅದಕ್ಕೆ ಹೇಳೋದು, ಸ್ಟ್ರಾಂಗ್ ಆಗಿರಬೇಕು ನಾವು. ಯಾವುದನ್ನು ಕೂಡ ಆಯಿತಾ ಒಂದು ಚೀಟಿಗೆ ಹೊಡೆಯೋದ್ರಲ್ಲಿ ತೆಗೆದು ಪಕ್ಕಕ್ಕೆ ಇಡಂಗಿರಬೇಕು. ಅದು ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದೆಯಾ, ಅದು ನಮ್ಮನ್ನು ಇಗ್ನೋರ್ ಮಾಡ್ತಿದೆಯಾ, ಅಂಥದ್ದು ನಮಗೆ ಬೇಡವೇ ಬೇಡ ಗುರು, ಅದು ಬೇಡವೇ ಬೇಡ. ಅದು ಕೋಟಿ ಅಲ್ಲ, ಅದು ಎಷ್ಟು ಬೆಲೆ ಬಾಳುತ್ತೆ ಅಂದರೆ ಅದು ಬೇಡ ನಮಗೆ ಅಲ್ವಾ. ಇದು ರಿಯಾಲಿಟಿ. ಎಲ್ಲ ಹೆಣ್ಮಕ್ಳುಗಳು ಕೂಡ ಇದನ್ನು ತಿಳ್ಕೊಳ್ಳಿ. ಯಾಕೆಂದರೆ ಸಮಾಜದಲ್ಲಿ ಕೆಲವು ಹೆಣ್ಮಕ್ಳುಗಳು ಏನು ಗೊತ್ತಾ, ಕೆಲವೊಂದು ಬಂಧಗಳು, ಕೆಲವೊಂದು ಫ್ರೆಂಡ್ಶಿಪ್ಗಳನ್ನ ಆಯಿತಾ ತುಂಬಾ ಆಟಿಗೆ ತಗೊಂಡಿರ್ತಾರೆ, ಅದರಿಂದ ಆಚೆ ಬರೋಕ್ಕೆ ಆಗಲ್ಲ. ಬಟ್ ಅದನ್ನು ನಾವು ಓಕೆ ಬಾಯ್ ಬಾಯ್ ಹೋಗಿ ಬನ್ನಿ ಅಂತೇಳಿ ಕಳಿಸ್ಕೊಟ್ಟು ನಮ್ಮ ಕೆಲಸ ನೋಡ್ತಾ ಇರಬೇಕು. ನನಗೆ ರಕ್ಷಿತಾ ಮಾಡುವಂತಹ ವಿಡಿಯೋಗಳಿರ್ಬೋದು, ಅವಳ ಕಂಟೆಂಟ್ ಇರ್ಬೋದು, ಅವಳ ಧೈರ್ಯ, ಅವಳ ಆ್ಯಕ್ಟಿವ್ ಆಗಿರೋದು ಮತ್ತು ಅವಳು ಎಲ್ಲ ಕಡೆ ಓಡಾಡೋದಿಲ್ಲ, ಅದನ್ನು ನೋಡಿ ನನಗೇನು ಅನಿಸುತ್ತೆ ಗೊತ್ತಾ, ಅಷ್ಟೇ ಗುರು, ನಮ್ಮ ಕೆರಿಯರ್ ನೋಡ್ಕೊಂಡು ನಾವು ಮುಂದೆ ಹೋಗ್ತಿರ್ಬೇಕು ಆಯಿತಾ. ಯಾರಿಂದನೂ ಕೂಡ ನಾವು ಸ್ಟಕ್ ಆಗಬಾರ್ದು. ಇವತ್ತು ರಘು ಮತ್ತು ರಕ್ಷಿತನ ವಿಡಿಯೋಗಳು ಇಬ್ಬರು ಚಾನಲಲ್ಲೂ ಕೂಡ ಬಂದಿದೆ, ತುಂಬ ಚೆನ್ನಾಗಿದೆ, ನಾನು ನೋಡಿದೆ, ನೀವು ಕೂಡ ಹೋಗಿ ನೋಡಿ. ಅದು ರಘು ಅವರು ಉಡುಪಿಯಲ್ಲಿ ಹೋಗಿ ರಕ್ಷಿತನ ಒಟ್ಟಿಗೆ ಅವರ ಊರಿನಲ್ಲಿ ವಿಡಿಯೋ ಮಾಡ್ತಿರೋದಂತೂ ನಿಜವಾಗ್ಲೂ ಎಷ್ಟೋ ಫ್ಯಾನ್ಸ್ಗಳಿಗೆ ಒಂಥರ ಹಬ್ಬ ಥರ ಅನಿಸ್ತಾ ಇದೆ. ಅಂದರೆ ಬಿಗ್ ಬಾಸ್ನ ಮಿಸ್ ಮಾಡ್ಕೊಳೋ ಅಂಥವ್ರು ಈಗ ರಕ್ಷಿತಾ ಮತ್ತು ರಘು ಅವ್ರನ್ನ ಅವರ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿ ಖುಷಿ ಪಡ್ತಾ ಇದ್ದಾರೆ. ನಾನಂತೂ ಇಷ್ಟೇ ಹೇಳೋದು, ಪ್ರತಿ ಸೀಸನಲ್ಲೂ ಕೂಡ ಆಯಿತಾ ರಕ್ಷಿತನಂತ ಒಬ್ಬ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಗೆ ಬರಬೇಕು. ಯಾಕೆ ಗೊತ್ತಾಗಬೇಕು ಆಯಿತಾ, ಸ್ಟ್ರಾಂಗ್ ಆಗಿ ಎಲ್ಲರೂ ಎದುರು ಬಿದ್ರೂ ತಿರುಗಿ ಬಿದ್ರೂ ಹೆಂಗೆ ಗೊತ್ತಾಗಿ ನಿಲ್ಲೋದು ರಕ್ಷಿತನ ನೋಡಿ ಕಲಿಬೇಕು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.